ಚಿಕ್ಕಮಗಳೂರು ಕ್ಷೇತ್ರ ಬಹಳ ಕುತೂಹಲ ಮೂಡಿಸ್ತಾ ಇತ್ತು. ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಇಲ್ವಾ ಅಂತ. ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲೇ ಕಾರ್ಯಕರ್ತರು ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಬಿಜೆಪಿ ಅವರೇ ಅಪಸ್ವರ ಇತ್ತಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಲವು ಕ್ಷೇತ್ರಗಳಲ್ಲಿ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರನ್ನ ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕಳಿಸಿದ್ದಾರೆ. ಸೊ ಅಲ್ಲಿದ್ದಂತಹ ಅಲ್ಲಿ ಉತ್ತರದಲ್ಲಿದ್ದ ಡಿ ವಿ ಸದಾನಂದ ಗೌಡರು ಸಿಟಿ ರವಿ ಅವರು ಇಲ್ಲಾಂದ್ರೆ ಆ ಕಡೆಗೆ ಬರ್ತಾರೆ ಅಂತ ಹೇಳಲಾಗ್ತಿತ್ತು ಒಕ್ಕಲಿಗರು. ಬಟ್ ಅವರಿಗೂ ಕೂಡ ಸಿಕ್ಕಿಲ್ಲ. ಒಂದೇ ಏಟಿಗೆ ಇದೀಗ 4 ಜನ ಒಕ್ಕಲಿಗ ನಾಯಕರಿಗೆ ಚೆಕ್ಮೇಟ್ ಕೊಟ್ಟಿದ್ದು ಬೆಂಗಳೂರಿಗೆ ಸಂಸದೆ ಶೋಭಾ ಕರಂದ್ಲಾಜೆ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರು ಒಕ್ಕಲಿಗ ರಾಜಕಾರಣ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿನ ಲೀಡರ್ಸ್ಗಳು ಬಯಸ್ತಾ ಇದ್ದಿದ್ದು ಡಿ ವಿ ಸದಾನಂದ ಗೌಡ್ರೇ ಇರ್ಲಿ ಅಂತ. ಹಾಗಾಗಿ ಅವ್ರನ್ನ ನಿಂತ್ಕೊಳ್ಳಲ್ಲ ಅಂದ್ರೆ ಹೋಗಿ ಮನವೊಲಿಸಿ ನಿಮಗೆ ಸಿಗುತ್ತೆ ಸರ್ ನಾವೆಲ್ಲ ಮಾತಾಡ್ತೀವಿ ಅಂತ ಹೇಳಿ ಮತ್ತೆ ಆಸೆ ಹುಟ್ಟೋಂಗ್ ಮಾಡಿದ್ರು. ಬಟ್ ಹೈಕಮಾಂಡ್ ಅದಕ್ಕೆ ಸೊಪ್ಪೆ ಹಾಕಿಲ್ಲ. ಉಡುಪಿಯಿಂದ ನೇರವಾಗಿ ಬೆಂಗಳೂರು ಕಡೆಗೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕರ್ಕೊಬರಲಾಗಿದೆ. ಹಾಗೆ ನೋಡೋದಾದ್ರೆ ಡಿ ವಿ ಸದಾನಂದ ಗೌಡ್ರು ಕೂಡ ಅಲ್ಲಿಂದಲೇ ಬಂದಿದ್ದು ಮಾಹಿತಿ. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದಲೇ ಅವ್ರನ್ನು ಈ ಕಡೆ ಕರ್ಕೊ ಬಂದಿದ್ದು ಪಾಸ್ ಆಯ್ತು. ಇದೀಗ ಶೋಭಾ ಕರಂದ್ಲಾಜೆ ಅವ್ರನ್ನು ಕೂಡ ಕರ್ಕೊಬರಲಾಗಿದೆ. ಬಟ್ ಸಿ ಟಿ ರವಿ ಅವರಿಗೆ ಬೆಂಗಳೂರು ಉತ್ತರ ಕೊಡಬಹುದು ಅನ್ನೋ ಚರ್ಚೆಗಳು ಕೂಡ ಓಡಾಡ್ತಾ ಇತ್ತು. ಬಟ್ ಅದು ಸಫಲವಾಗಿಲ್ಲ. ಸಿ ಟಿ ರವಿ ಅವ್ರಿಗೆ ಸಿಕ್ಕಿಲ್ಲ. ಬಟ್ ಸಿ ಟಿ ರವಿ ಅವರಿಗೆ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಡೆ ಒಂದು ಗುಂಪು ಯಾರು ಬೇಡ ಅಭ್ಯರ್ಥಿ ಶೋಭಾ ಅವ್ರು ಬೇಡ ಅನ್ಕೊಂಡಿದ್ರು ಅದು ಪಾಸ್ ಆಗಿದೆಯಲ್ಲ, ಅದು ಆಯ್ತಲ್ಲ ನಾವು ಅಂದ್ಕೊಂಡಂಗೆ ಅನ್ನುವಂತಹ ಒಂದ್ ರೀತಿ ಸಮಾಧಾನ ಕೂಡ ಇರ್ಬೋದೇನೋ ಗೊತ್ತಿಲ್ಲ. ಒಂದೇ ಇಟ್ಟಿಗೆ ಇದೀಗ 4 ಜನ ಒಕ್ಕಲಿಗ ನಾಯಕರಿಗೆ ಬೆಂಗಳೂರು ಭಾಗದಲ್ಲಿ ಚೆಕ್ಮೇಟ್ ಕೊಟ್ಟಿದ್ದಾರೆ. ಸೊ ಬೆಂಗಳೂರಿಗೆ ಸಂಸದೆ ಶೋಭಾ ಕರಂದ್ಲಾಜೆ ಶಿಫ್ಟ್ ಆಗಿದ್ದಾರೆ. ಶೋಭಾ ಅವರಿಗೆ ಟಿಕೆಟ್ ಕೊಟ್ಟಿರೋ ಲೆಕ್ಕಾಚಾರ ಹೇಗೆ ಬೆಂಗಳೂರು ಕಡೆ ನೋಡೋದಾದ್ರೆ ತೀವ್ರ ವಿರೋಧದ ಮಧ್ಯೆಯೂ ಕೂಡ ಟಿಕೆಟ್ ಅನ್ನ ಶೋಭಾ ಕರಂದ್ಲಾಜೆ ಅವರು ಗಿಟ್ಟಿಸ್ಕೊಂಡಿದ್ದಾರೆ. ಬಟ್ ಕ್ಷೇತ್ರ ಬದಲಾವಣೆ ಆಗಿದೆ. ಇಲ್ಲಿ ಗಮನಕ್ಕೆ ತಗೋಬೇಕಾಗಿರುವಂತದ್ದು ಕ್ಷೇತ್ರ ಬದಲಾವಣೆ ಆಗಿದೆ. ಯಾರು ಅವ್ರನ್ನ ಬೇರೆ ಕಡೆ ಕಳಿಸ್ಬೇಕು ಅಥವಾ ಟಿಕೆಟ್ ಕೊಡಬಾರ್ದು ಅಂತ ಎಣಿಸ್ತಾ ಇದ್ರು ಅವರಿಗೂ ಟಿಕೆಟ್ ಸಿಕ್ಕಿಲ್ಲ. ಅಲ್ಲಿ ಪೂರ್ತಿಯಾಗಿ ಉಲ್ಟಾ ಆಗಿದೆ. ಪಕ್ಷದ ನಿರ್ಣಯದ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಅನ್ನೋ ಮೆಸೇಜ್ ರವಾನೆ ಆದಂಗಾಗಿದೆ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವ ಅವ್ರಿಗೆ ಟಿಕೆಟೇ ಕೊಡೋದು ಬೇಡ, ಅವ್ರ ಕ್ಷೇತ್ರಕ್ಕೆ ಕಾಲೇ ಇಡಲ್ಲ, ಅವರು ಒಂದ್ಸಲ ಗೆದ್ದೋಗ್ಬಿಟ್ರೆ ಅನ್ನೋ ಮಾಹಿತಿ ಇತ್ತು. ಅಂದ್ರೆ ಮಾತುಗಳು ಓಡಾಡ್ತಾ ಇತ್ತು. ಮೆಸೇಜ್ಗಳನ್ನೆಲ್ಲ ಅಂದ್ರೆ ಒಂದು ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದ್ರು. ಬಟ್ ಈಗ ಪಕ್ಷದ ನಿರ್ಧಾರದ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋ ಒಂದು ಮೆಸೇಜ್. ಉಡುಪಿ ಚಿಕ್ಕಮಗಳೂರಿನ ಗೊಂದಲಕ್ಕೆ ತೆರೆ ಎಳೆಯಲು ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನು ಬೆಂಗಳೂರು ಉತ್ತರ ಬಿಜೆಪಿಯ ಭದ್ರಕೋಟೆ, ಇದನ್ನ ಉಳಿಸ್ಕೊಳ್ಳುವಂತೆ ಒಂದು ಸಂದೇಶವನ್ನ ಕೂಡ ಕೊಟ್ಟಂಗಾಗಿದೆ. ಇಲ್ಲಿ ತನಕ ಸದಾನಂದ ಗೌಡ್ರು ಇದ್ರು, ಇನ್ನು ಮುಂದಕ್ಕೆ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಗೆದ್ರೆ ಶೋಭಾ ಕರಂದ್ಲಾಜೆ ಅವರು ಸಂಸದೆ. ಅಲ್ಲಿ ಹಿಂದುತ್ವದ ಅಲೆ ಇರುವ ಕ್ಷೇತ್ರಗಳಲ್ಲಿ ಇದೀಗ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಆ ಕ್ಷೇತ್ರಗಳು ಯಾವುದು ಅಂತ ನೋಡ್ತಾ ಹೋಗೋಣ. ವಿಧಾನಸಭೆ ಪ್ರಯೋಗ ಲೋಕಸಭೆಯಲ್ಲೂ ರಿಪೀಟ್ ಆಗಿದೆ. ವಿಧಾನಸಭೆಯಲ್ಲಿ ಹೊಸ ಪ್ರಯೋಗ ಮಾಡಿ ಬಿಜೆಪಿ ಕೆಲವು ಕಡೆ ಮಾತ್ರ ಸಕ್ಸಸ್ ಆಗಿತ್ತು, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಮತ್ತದೇ ಅಸ್ತ್ರವನ್ನ ಬಳಸಿದೆ ಬಿಜೆಪಿ ಹೈಕಮಾಂಡ್. ಮೋದಿಯೇ ಅಭ್ಯರ್ಥಿ ಎಂಬ ಲೆಕ್ಕಾಚಾರದಲ್ಲಿ ಕ್ಷೇತ್ರಗಳ ಬದಲಾವಣೆ ಮಾಡ್ತಾ, ಅಂದ್ರೆ ಮೋದಿ ಮುಖ ನೋಡಿ ಓಟ್ ಹಾಕ್ತಾರೆ, ಅಭ್ಯರ್ಥಿಗಳ ಮುಖ ನೋಡಿ ಅಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಇದು. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಚೇಂಜ್ ಮಾಡಿದ್ದಾರೆ ನೋಡೋಣ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಗೆ ಉತ್ತರ ಕನ್ನಡ, ಒಟ್ಟು ಹಲವು ಕಡೆ ಹೊಸ ಹೊಸ ಫೇಸ್ಗಳನ್ನ ತಂದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಈ ಸಲ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊಟ್ಟಿಲ್ಲ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಸಂಸದೆಯ ಜಾಗವನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಸಿದ್ದಾರೆ. ಉತ್ತರ ಕನ್ನಡದಲ್ಲೂ ಕೂಡ ಹಾಲಿ ಎಂಪಿಗೆ ಇನ್ನೂ ಅಲ್ಲಿ ಅನೌನ್ಸ್ ಮಾಡಿಲ್ಲ, ಬಟ್ ಟಿಕೆಟ್ ಬಹುತೇಕ ಮಿಸ್ ಅಂತ ಹೇಳ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರ ಬದಲಿಗೆ ಬೇರೆ ಯಾರಿಗಾದ್ರೂ ಬೇರೆ ಯಾರಿಗಾದ್ರೂ ಅಲ್ಲ, ಯಾರಿಗೋ ಒಬ್ರಿಗೆ ಕೊಡ್ಬೇಕಲ್ವಾ, ಯಾರಿಗೆ ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಕನ್ನಡದಲ್ಲೂ ಕೂಡ ಹೊಸ ಮುಖಕ್ಕೆ ಮಣೆ ಹಾಕಲು ಸಿದ್ಧತೆಗಳಾಗ್ತದೆ. ಮುಂದಿನ ಇನ್ನೊಂದು 5 ಉಳಿಸ್ಕೊಂಡಿದೆ ಬಿಜೆಪಿ. 28ರಲ್ಲಿ 20 ಅಂದ್ರೆ 5 ಉಳಿಸ್ಕೊಂಡಿದೆ. ಇನ್ನು 3 JDS ಅವರು ನಿರ್ಧಾರ ಮಾಡ್ತಾರೆ ಯಾರ್ಯಾರು ಅಂತ. ಆ 5ರಲ್ಲಿ ಉತ್ತರ ಕನ್ನಡ ಕೂಡ ಒಂದು. ಯಾರಾಗ್ತಾರೆ ಹಾಗಾದ್ರೆ ಅಭ್ಯರ್ಥಿ ಅನ್ನುವಂಥದ್ದು ನೋಡ್ಬೇಕು. ಹಿಂದುತ್ವದ ಕೋಟೆಯಲ್ಲಿ ಮೋದಿ ಮೇನಿಯವನ್ನ ನೆಚ್ಕೊಂಡಿದೆ ಹೈಕಮಾಂಡ್. ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಹಿಂಗೆ ಅಂದ್ರು, ಗೊತ್ತಿಲ್ಲ MP ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ. ಇದರ ನಡುವೆ ಹಲವು ಹೊಸ ಪ್ರಯೋಗಕ್ಕೆ ಕೂಡ ಮುಂದಾಗಿದೆ.